ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟಿಕ್ ಎಕ್ಸಾಮ್ಸ್. ಟಿಕ್ ಎಕ್ಸಾಮ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅಂದರೆ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು, ಇದರಲ್ಲಿ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಅಂತ ಏನು ಕರಿತೀವಿ, ದಿಕ್ಕು ಮತ್ತು ದೂರ, ಯಾವ್ಯಾವ ದಿಕ್ಕಿನಲ್ಲಿ ಹೋಗ್ತಾರೆ, ಎಷ್ಟು ದೂರ ಹೋಗ್ತಾರೆ ಯಾರಾದರೂ, ಅದ್ರ ಬಗ್ಗೆ ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡೋಣ. ಓಕೆ, ಸೊ ಇದನ್ನು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಕ್ಕೆ ಮುಂಚೆ ಇದರ ಸ್ವಲ್ಪ ಫಂಡಮೆಂಟಲ್ಸ್ ಏನಿದೆ, ಬೇಸಿಕ್ಸ್ ಏನಿದೆ ಅದನ್ನು ತಿಳ್ಕೊಳ್ಳೋಣ ಫಸ್ಟ್. ಓಕೆ, ನಿಮಗೆಲ್ಲ ಗೊತ್ತಿರೋ ಹಾಗೆ 4 ಪ್ರಮುಖ ದಿಕ್ಕುಗಳು ಇರ್ತವೆ. ಅಂದರೆ ಮೇನ್ ಡೈರೆಕ್ಷನ್ಸ್ ಅಂತ ಏನು ಕರಿತೀವಿ ನಾವು, ಮುಖ್ಯ ದಿಕ್ಕುಗಳು, ಅವು 4 ಇರ್ತವೆ ಅಲ್ವಾ. ಸೊ ಇಲ್ಲಿ 4 ಮುಖ್ಯ ದಿಕ್ಕುಗಳು ಯಾವುದದು? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಉತ್ತರ ಎಲ್ಲಿರುತ್ತೆ? ಇಲ್ಲಿ ಮೇಲ್ಗಡೆ ಹೋದರೆ ಡೈರೆಕ್ಷನ್ಸು ಉತ್ತರ ಅಂತ ಕರಿತೀವಿ, ಕೆಳಗಡೆ ಬಂದರೆ ಅದನ್ನು ದಕ್ಷಿಣ ಅಂತ ಕರಿತೀವಿ, ನಮ್ಮ ಎಡಗಡೆ ಹೋದರೆ ಅದು ಪಶ್ಚಿಮ ಆಗುತ್ತೆ. ಓಕೆ, ಅಸ್ಯೂಮಿಂಗ್ ಇಲ್ಲಿ ಸೆಂಟ್ರಲ್ಲಿ ಇರೋದು ಅಂತ ಅಸ್ಯೂಮ್ ಮಾಡಿಕೊಂಡು, ಇಲ್ಲಿಗೆ ಎಡಗಡೆಗೆ ಹೋದರೆ ಪಶ್ಚಿಮ, ಬಲಗಡೆಗೆ ಹೋದರೆ ಪೂರ್ವ ಅಂತ ಕರಿತೀವಿ. ಓಕೆ, ಇವು ನಮಗೆ ಮುಖ್ಯ ದಿಕ್ಕುಗಳು ಅಂತ ಕೊಡ್ತೀವಿ. ಇದು ತುಂಬ ಇಂಪಾರ್ಟೆಂಟ್ ಫಸ್ಟ್. ಓಕೆ, ಇದ್ರ ಜೊತೆಗೆ ಉಪದಿಕ್ಕುಗಳು ಅಂತ ಇದ್ದಾವೆ. ಓಕೆ, ಕಾರ್ಡಿನಲ್ ಡೈರೆಕ್ಷನ್ಸ್ ಅಂತ ಕರಿತೀವಿ ಅಥವಾ ಸಬ್ ಡೈರೆಕ್ಷನ್ಸ್ ಅಂತಾನು ಕರೀಬಹುದು. ಉಪದಿಕ್ಕುಗಳು ಇದು ಸಪೋರ್ಟಿಂಗ್ ಇನ್ ನೆಕ್ಸ್ಟ್. ಓಕೆ, ಸೊ ಇವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಈಗ ನೋಡಿದ್ರೆ ನೀವು ಇಲ್ಲಿ ಪೂರ್ವ ಮತ್ತೆ ದಕ್ಷಿಣ ಇದೆ. ಫಾರ್ ಎಕ್ಸಾಂಪಲ್ ನಾನು ಇಂಗ್ಲೀಷಲ್ಲೂ ಇಲ್ಲಿ ಒಂದು ಲೆಟರ್ ಬರ್ಕೊತೀನಿ. ಉತ್ತರ ಅಂದರೆ ನಾರ್ತ್, ದಕ್ಷಿಣ ಅಂದರೆ ಸೌತ್, ಪೂರ್ವ ಅಂದರೆ ಈಸ್ಟ್, ಪಶ್ಚಿಮ ಅಂದರೆ ವೆಸ್ಟ್. ಓಕೆನಾ? ಈಗ 1 by 1 ಬರೋಣ. ಈಗ ಇಲ್ಲಿ ನೋಡಿ, ಮೇಲ್ಗಡೆ ನಾರ್ತ್ ಇದೆ, ಇಲ್ಲಿ ಈಸ್ಟ್ ಇದೆ, ಮಧ್ಯೆ ಏನು ಬರುತ್ತೆ? ನಾರ್ತ್ ಈಸ್ಟ್ ಅಂತ ಕರಿತೀವಿ. ಇದನ್ನ ಕನ್ನಡದಲ್ಲಿ ಈಶಾನ್ಯ ಅಂತ ಕರಿತೀವಿ. ಇಲ್ಲಿ ನಾರ್ತ್ ಮತ್ತೆ ಈ ಕಡೆ ಈಸ್ಟ್, ನಾರ್ತ್ ಈಸ್ಟ್ ಮಧ್ಯೆ ಬರುವಂಥದ್ದು ನಾರ್ತ್ ಈಸ್ಟ್. ಅದೇ ರೀತಿ ಇಲ್ಲಿ ಈಸ್ಟ್ ಇದೆ, ಇಲ್ಲಿ ಸೌತ್ ಇದೆ, ಇದ್ರೆರಡು ಮಧ್ಯೆ ಬರುತ್ತಲ್ಲ, ಇದನ್ನ ಸೌತ್ ಈಸ್ಟ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ಸೌತ್ ಇದೆ ಮತ್ತೆ ಇಲ್ಲಿ ವೆಸ್ಟ್ ಇದೆ, ಅದ್ರ ಮಧ್ಯೆ ಬರುತ್ತಲ್ಲ, ಅದನ್ನ ಸೌತ್ ವೆಸ್ಟ್ ಅಂತ ಕರಿತೀವಿ. ಅದೇ ರೀತಿ ನಾರ್ತ್ ಮತ್ತೆ ವೆಸ್ಟ್ ಮಧ್ಯೆ ಇದ್ರೆ ಅದನ್ನ ನಾರ್ತ್ ವೆಸ್ಟ್ ಅಂತ ಕರಿತೀವಿ. ಓಕೆ, ಸೊ ಈಗ ಅರ್ಥ ಮಾಡ್ಕೊಳ್ಳೋಣ. ನಾರ್ತ್ ಈಸ್ಟ್ ಅಂದ್ರೆ ಕನ್ನಡದಲ್ಲಿ ಈಶಾನ್ಯ, ಸೌತ್ ಈಸ್ಟ್ ಅಂದ್ರೆ ಆಗ್ನೇಯ, ಸೌತ್ ವೆಸ್ಟ್ ಅಂದ್ರೆ ನೈಋತ್ಯ, ನಾರ್ತ್ ವೆಸ್ಟ್ ಅಂದ್ರೆ ವಾಯುವ್ಯ. ಇದನ್ನ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಬೇಕಿದ್ರೆ ಇಲ್ಲಿ ಇದರಲ್ಲಿ ಮೊದಲನೇ ಲಕ್ಷಣ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಂತ ಕರಿತೀವಿ, ಇದನ್ನ ಆ ಅಂತ ಅರ್ಥ ಮಾಡ್ಕೊಳ್ಳಿ, ಆಗ್ನೇಯ. ಇದು ನೈಋತ್ಯ ಇದೆ ಅಲ್ವಾ, ನೇ ಅಂತ ಅರ್ಥ ಮಾಡ್ಕೊಳ್ಳಿ ಸದ್ಯಕ್ಕೆ. ಇಲ್ಲಿ ವಾಯುವ್ಯ ಇದೆ, ಅದನ್ನ ಬೇಕಿದ್ರೆ ನಾವು ವಾ ಅಂತ ಬರ್ಕೊಂಡ್ರು ಆಗುತ್ತೆ. ವಾಯುವ್ಯನ ವಾ ಅಂತ ಅರ್ಥ ಮಾಡ್ಕೊಳ್ಳಿ. ಈಶಾನ್ಯನ ಈ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನ ಶಾರ್ಟ್ ಕಟ್ ನಾವ್ ಏನ್ ನೆನ್ಪಿಟ್ಕೋಬಹುದು ಇಲ್ಲಿ ಬೇಕಿದ್ರೆ, ಆ ನೇ ಬಾಯಿ ಅಂತ ನೆನ್ಪಿಟ್ಕೊಳ್ಳಿ ಬೇಕಿದ್ರೆ. ಆನೆ ಬಾಯಿ ಅಥವಾ ಆನೆ ವಾಯಿ ಅಂತ ಆಗುತ್ತೆ. ನೋಡಿ, ಮೊದಲನೇ ಅಕ್ಷರ ಆ, ನೈ, ವಾ, ಈ, ಆನೆ ಬಾಯಿ ಅಂತ ಸುಮ್ಮನೆ ಶಾರ್ಟ್ ಕಟ್ ನೆನ್ಪಿಟ್ಕೊಂಡ್ರೆ ಅಲ್ಲಿಗೆ ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಇದು ನೆನಪಿಗೆ ಬರುತ್ತೆ ಬೇಗ. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಕೆಳಗಡೆ ಆಗ್ನೇಯ, ಇಲ್ಲಿ ನೈಋತ್ಯ, ಇಲ್ಲಿ ವಾಯುವ್ಯ, ಇಲ್ಲಿ ಈಶಾನ್ಯ, ಈ ರೀತಿ ಆಗುತ್ತೆ. ಓಕೆ, ಈಗ ಇನ್ನು ಸ್ವಲ್ಪ ಬೇಸಿಕ್ಸ್ ನಾವು ತಿಳ್ಕೊಬೇಕು. ಏನು ಅಂದ್ರೆ ಸೂರ್ಯೋದಯದ ಸಮಯ ಅಂದ್ರೆ ಸನ್ರೈಸ್. ಬೆಳಿಗ್ಗೆ ಸೂರ್ಯ ಹುಟ್ಟುತ್ತಲ್ಲ, ಸನ್ರೈಸ್. ಸೂರ್ಯ ಯಾವ ಕಡೆಯಿಂದ ಹುಟ್ಟೋದು? ಈಸ್ಟ್ ಡೈರೆಕ್ಷನ್ ಅಂದ್ರೆ ಪೂರ್ವದ ಕಡೆಯಿಂದ ಸೂರ್ಯ ಹುಟ್ಟುತ್ತೆ. ಹುಟ್ಟಿದ್ರೆ ಶ್ಯಾಡೋ, ಯಾರಾದ್ರೂ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾಗ ಅವನ ಶ್ಯಾಡೋ ಯಾವ ಕಡೆ ಬೀಳುತ್ತೆ? ಪಶ್ಚಿಮದ ಕಡೆ ಬೀಳುತ್ತೆ. ಅಂದ್ರೆ ವೆಸ್ಟ್ ಸೈಡ್, ವೆಸ್ಟ್ಗೆ ಶ್ಯಾಡೋ ಬೀಳುತ್ತೆ. ಓಕೆ, ಸೊ ಇಫ್ ಸಂಬಡಿ ಸ್ಟ್ಯಾಂಡಿಂಗ್, ಶ್ಯಾಡೋ ವಿಲ್ ಬಿ ಟುವರ್ಡ್ಸ್ ವೆಸ್ಟ್. ಅಂದ್ರೆ ಯಾರಾದ್ರೂ ನಿಂತ್ಕೊಂಡಿದ್ರೆ ಬೆಳಿಗ್ಗೆ ಹೊತ್ತು ಅವರ ಶ್ಯಾಡೋ ವೆಸ್ಟಿಗೆ ಬೀಳುತ್ತೆ. ಅದೇ ರೀತಿ ಸೂರ್ಯಾಸ್ತ ಅಂದ್ರೆ ಡ್ಯೂರಿಂಗ್ ಸನ್ ಸೆಟ್ ಅಂತ ಕರಿತೀವಿ. ಸೂರ್ಯಾಸ್ತದ ಸಮಯದಲ್ಲಿ ಇವಾಗ ಎಲ್ಲಿರುತ್ತೆ? ವಸ್ತುವಿನ ನೆರಳು ಯಾವಾಗಲೂ ಪೂರ್ವದಲ್ಲಿರುತ್ತೆ. ಯಾಕೆ ಪೂರ್ವದಲ್ಲಿ? ಯಾಕಂದ್ರೆ ಆ ಟೈಮಲ್ಲಿ ಸೂರ್ಯ ಇಲ್ಲಿರ್ತಾನೆ, ಪಶ್ಚಿಮಕ್ಕೆ ಬಂದಿರ್ತಾನೆ, ವೆಸ್ಟಿಗೆ ಬಂದಿರ್ತಾನೆ. ಸೊ ರೇಸ್ ಈ ತರ ಬಿದ್ದಾಗ ಆಟೋಮೆಟಿಕಲಿ ಶ್ಯಾಡೋ ಈ ಕಡೆ ಬೀಳುತ್ತೆ. ಓಕೆ, ಸೊ ಇದೆರಡು ತುಂಬಾ ಬೇಸಿಕ್ಸ್ ನಮಗೆ. ಡ್ಯೂರಿಂಗ್ ಸನ್ರೈಸ್ ಅಂದ್ರೆ ಸೂರ್ಯೋದಯದ ಸಮಯದಲ್ಲಿ ಸನ್ ವಿಲ್ ಬಿ ಆನ್ ದ ಈಸ್ಟ್, ದೇರ್ಫೋರ್ ಶ್ಯಾಡೋ ವಿಲ್ ಬಿ ಆನ್ ದ ವೆಸ್ಟ್. ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಇರ್ತಾನೆ, ಹಾಗಾಗಿ ನೆರಳು ಪಶ್ಚಿಮ ದಿಕ್ಕಿನಲ್ಲಿ ಇರುತ್ತೆ. ಸೂರ್ಯಾಸ್ತದ ಸಮಯದಲ್ಲಿ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗುತ್ತೆ.
ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಇರ್ತಾನೆ, ಹಾಗಾಗಿ ನೆರಳು ಪೂರ್ವ ದಿಕ್ಕಿಗೆ ಬರುತ್ತದೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಸಪೋಸ್ ಸೂರ್ಯೋದಯದ ಸಮಯದಲ್ಲಿ ಒಬ್ಬ ಮನುಷ್ಯ ಯಾರಾದರೂ ಉತ್ತರ ದಿಕ್ಕಿನ ಕಡೆಗೆ ತಿರುಗಿಕೊಂಡಿದ್ದರೆ, ಅಂದ್ರೆ ಏನಂತ ಕರಿತೀವಿ ನಾವು ಇವಾಗ, ಜಸ್ಟ್ ಕ್ಲಿಯರ್ ಮಾಡ್ಬಿಡ್ತೀನಿ ನಾನು. ಓಕೆ, ಉತ್ತರಕ್ಕೆ ಮುಖ ಮಾಡಿ ನಿಂತುಕೊಂಡಿದ್ರೆ, ಬೆಳಿಗ್ಗೆ ಹೊತ್ತು ಸೂರ್ಯ ಎಲ್ಲಿರ್ತಾನೆ? ಸೂರ್ಯ ಪೂರ್ವದ ಕಡೆ ಇರ್ತಾನೆ, ಅಂದ್ರೆ ಈಸ್ಟ್ ಡೈರೆಕ್ಷನ್ ಅಲ್ಲಿ ಇರ್ತಾನೆ ಸೂರ್ಯ. ಸೊ ಇಲ್ಲಿ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನೆ, ಯಾರೋ ಮನುಷ್ಯ ನಿಂತ್ಕೊಂಡಿದ್ದಾನೆ, ಅವನು ಈ ಕಡೆ ತಿರ್ಕೊಂಡು ನಿಂತ್ಕೊಂಡಿದ್ರೆ ಅವನ ಶಾಡೋ ಎಲ್ಲಿ ಬೀಳುತ್ತೆ? ಅವನ ಬಲಗಡೆಗೆ ಬೀಳುತ್ತೆ. ಅವನ ರೈಟ್ ಹ್ಯಾಂಡ್ ಸೈಡ್ ಅಂತ ಏನು ಹೇಳ್ತೀವಿ ನಾವು, ಬಲಗಡೆಗೆ ಬೀಳುತ್ತೆ. ಅದೇ ರೀತಿ ಒಬ್ಬ ಮನುಷ್ಯ ಸೌತ್ ಅಲ್ಲಿ ನಿಂತ್ಕೊಂಡು, ಓಕೆ, ಸೌತ್ ಅಲ್ಲಿ ನಿಂತ್ಕೊಂಡು ನಾರ್ತ್ ಕಡೆ ತಿರುಗಿದ್ರೆ ಆವಾಗ ಶಾಡೋ ಎಲ್ಲಿ ಬೀಳುತ್ತೆ? ಆವಾಗ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬೀಳುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಇದು ಒಬ್ಬ ಮನುಷ್ಯ ಸೂರ್ಯೋದಯದ ಸಮಯದಲ್ಲಿ ಉತ್ತರದಲ್ಲಿ ನಿಂತ್ಕೊಂಡು ದಕ್ಷಿಣದ ಕಡೆ ತಿರುಗ್ತಾ ಇದ್ರೆ ಶಾಡೋ ಅವನ ರೈಟ್ ಸೈಡ್ ಅಲ್ಲಿ ಬಲಗಡೆ ಬೀಳುತ್ತೆ. ಅದೇ ಒಬ್ಬ ಮನುಷ್ಯ ಉತ್ತರದ ಕಡೆ ತಿರ್ಕೊಂಡಿದ್ರೆ ಶಾಡೋ ಅವನ ಎಡಗಡೆಗೆ ಬೀಳುತ್ತದೆ. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಇದು ನೆನ್ಪಿಟ್ಕೋಬೇಕು. ಸನ್ಸೆಟ್ ಅಂದ್ರೆ ಸೂರ್ಯಾಸ್ತಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗುತ್ತೆ ಅಷ್ಟೇ. ಆಮೇಲೆ ಮಧ್ಯಾಹ್ನದ 12 ಗಂಟೆಗೆ ಸೂರ್ಯನ ಕಿರಣಗಳು ಲಂಬವಾಗಿ ಕೆಳಮುಖವಾಗಿರ್ತವೆ, ಅಂದರೆ ಸ್ಟ್ರೇಟ್ ಬರುತ್ತೆ, ಮೇಲ್ಗಡೆ ಇರುತ್ತೆ ಸನ್ ರೈಸ್, ಸ್ಟ್ರೇಟ್ ಬರೋದ್ರಿಂದ ಅವು ಆ ಟೈಮಲ್ಲಿ ನೆರಳು ಬರೋದಿಲ್ಲ, ಅಂದ್ರೆ ಶ್ಯಾಡೋ ಇರೋದಿಲ್ಲ. ಸೊ ಮಧ್ಯಾಹ್ನ 12 ಗಂಟೆಗೆ ಅಂತ ಪ್ರಶ್ನೆ ಬಂದ್ರೆ ನಿಮ್ಗೆ ಅವಾಗ ನೆರಳು ಇರೋದಿಲ್ಲ ಅಥವಾ ಶ್ಯಾಡೋ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಓಕೆ, ಬನ್ನಿ ನೋಡೋಣ. ಈಗ ಒಂದು ಪ್ರಶ್ನೆ ಸಾಲ್ವ್ ಮಾಡೋಣ. ಓಕೆ, ಇಬ್ಬರು ಕೆಲಸಗಾರರು ಎಕ್ಸ್ ಮತ್ತು ವೈ ಒಂದೇ ಸ್ಥಳದಿಂದ ನಡೆಯಲು ಪ್ರಾರಂಭಿಸುತ್ತಾರೆ. ಅಂದ್ರೆ 2 ವರ್ಕರ್ಸ್ ಎಕ್ಸ್ ಅಂಡ್ ವೈ ಸ್ಟಾರ್ಟ್ ವಾಕಿಂಗ್ ಫ್ರಮ್ ಸೇಮ್ ಪ್ಲೇಸ್, ಒಂದೇ ಪ್ಲೇಸ್ ಇಂದ. ಓಕೆ, ಇಲ್ಲೆಲ್ಲಾದ್ರೂ ಒಂದು ಕಡೆ ವಿಲ್ ಮಾರ್ಕ್ ಇಟ್ ಆಸ್ ಎ ಒನ್ ಪ್ಲೇಸ್. ಓಕೆ, ವಿಲ್ ಮಾರ್ಕ್ ಇಟ್. ಎಕ್ಸ್ 65 ಮೀಟರ್ ಪಶ್ಚಿಮಕ್ಕೆ ನಡೆಯುತ್ತಾನೆ. ಇಲ್ಲಿ ಗೊತ್ತಿದೆ ನಮ್ಗೆ, ಪಶ್ಚಿಮ ಅಂದ್ರೆ ಯಾವುದು? ಇದು ಈಸ್ಟ್, ಇದು ವೆಸ್ಟ್, ಇದು ನಾರ್ತ್, ಇದು ಸೌತ್ ಅಲ್ವಾ? ಪಶ್ಚಿಮ ಅಂದ್ರೆ ಈ ಕಡೆ ಬರ್ತಾನೆ, ಈ ಕಡೆಗೆ ಬರ್ತಾನೆ. ಎಷ್ಟು? 65 ಮೀಟರ್ ಪಶ್ಚಿಮಕ್ಕೆ ಬಂದ. ಆಮೇಲೆ ನಂತರ ಎಡಕ್ಕೆ ತಿರುಗಿ 25 ಮೀಟರ್ ನಡೀತಾನೆ. ಇಲ್ಲಿವರೆಗೂ ಬಂದ, ಇಲ್ಲಿಂದ ಏನ್ ಮಾಡ್ದ? ಎಡಕ್ಕೆ ಅಂದ್ರೆ ಈ ಕಡೆಗೆ ತಿರುಗಿ ಎಷ್ಟು ಹೋಗ್ತಾನೆ? 25 ಮೀಟರ್ ಹೋಗ್ತಾನೆ. ಓಕೆ, ಇದು ಎಕ್ಸ್ ನ ಪೊಸಿಷನ್. ಇದು ಎಕ್ಸ್ ಅನ್ನೋನು ಬಂದಿದ್ದಾನೆ. ಈಗ ವೈ ಎಲ್ಲಿಗೆ ಹೋಗ್ತಾನೆ ನೋಡೋಣ. ಈ ಮಧ್ಯೆ ವೈ ಉತ್ತರ ಅಂದ್ರೆ ನಾರ್ತ್ ಡೈರೆಕ್ಷನ್ ಸ್ಟ್ರೈಟ್ ಅಪ್ 20 ಮೀಟರ್ಸ್ ಹೋಗ್ತಾನೆ ನಂತರ ಬಲಕ್ಕೆ ತಿರುಗಿ ಅಂದ್ರೆ ರೈಟ್ ಸೈಡ್, he will turn towards the right side and walks for 35 ಅಂದ್ರೆ 35 ಮೀಟರ್ ನಡೀತಾನೆ. ಓಕೆ, ಮತ್ತೆ ಇಲ್ಲಿಂದ ನಂತರ ದಕ್ಷಿಣಕ್ಕೆ ತಿರುಗಿ ಅಗೇನ್ ಟರ್ನ್ ಸೌತ್ ಅಂದ್ರೆ ದಕ್ಷಿಣ, ಕೆಳಗಡೆ ನಡೀತಾನೆ. ಎಷ್ಟು? 45 ಮೀಟರ್ಸ್ ನಡೀತಾನೆ. ಎಕ್ಸ್ಗೆ ಸಂಬಂಧಿಸಿದ ವೈ ಎಲ್ಲಿದೆ? ಅಲ್ಲಿ ಎಕ್ಸ್ ಇದೆ, ಎಕ್ಸ್ಗೆ ಸಂಬಂಧಿಸಿದ ವೈ ಎಲ್ಲಿದೆ? ಈಗ ಅಬ್ಸರ್ವ್ ಮಾಡಿ ನೋಡಿ, ಎಕ್ಸ್ ಇಲ್ಲಿಂದ ಸ್ಟಾರ್ಟ್ ಆಯಿತು, 65 ಈ ಕಡೆ ಬಂತು ಪಶ್ಚಿಮಕ್ಕೆ, ಮತ್ತೆ ದಕ್ಷಿಣಕ್ಕೆ ತಿರುಗಿ 25 ಬಂದು ಇಲ್ಲಿ ನಿಂತ್ಕೊಂತು, 25 ಮೀಟರ್ ವಾಕ್ ಮಾಡಿ. ಇಲ್ಲಿ ವೈ ಏನಾಯಿತು? 20 ಮೀಟರ್ ನಾರ್ತ್ ಕಡೆ ಅಂದರೆ ಉತ್ತರದ ಕಡೆ ಹೋಗಿ ಮತ್ತೆ 35 ಮೀಟರ್ ರೈಟ್ ಸೈಡ್ ಬಂತು, ಮತ್ತೆ ಕೆಳಗಡೆ ಸೌತ್ ಕಡೆ 45 ಬಂತು. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಇಲ್ಲಿ ಮೇಲ್ಗಡೆ 25 ಹೋಗಿದೆ, ಮತ್ತೆ 25, 20 ಪ್ಲಸ್ 25 ಅಂದ್ರೆ 45. ಇಲ್ಲಿ ಇರೋದು 45 ಅಂದ್ರೆ ಇವೆರಡು ಸ್ಟ್ರೈಟ್ ಲೈನಲ್ಲೇ ಇದೆ ಅಂತ ಅರ್ಥ. ಇವರಿಬ್ರು ಇವಾಗ ಒಂದೇ ಲೈನಲ್ಲಿ ಇದ್ದಾರೆ, ಅದು ಅರ್ಥ. ಈಗ ಕೇಳ್ತಾ ಇರೋದೇನು? ವೈಗೆ ಸಂಬಂಧಪಟ್ಟಂತೆ ಎಕ್ಸ್ ಎಲ್ಲಿದೆ ಅಂತ ಕೇಳ್ತಾ ಇದೆ. ಅಥವಾ ನೋಡಿ, ಎಕ್ಸ್ಗೆ ಸಂಬಂಧಿಸಿದಂತೆ ವೈ ಎಲ್ಲಿದೆ? ಎಕ್ಸ್ಗೆ ಸಂಬಂಧಿಸಿದಂತೆ ವೈ ಎಲ್ಲಿದೆ ನೋಡೋಣ. ಟ್ರೈ ಮಾಡಿ ಅರ್ಥ ಮಾಡ್ಕೊಳಕ್ಕೆ. ಯಾವ ಕಡೆ ಇದೆ ಇದು? ಯಾವ ಕಡೆ ಡೈರೆಕ್ಷನ್ ಇದು? ಎಕ್ಸ್ ಇಂದ ಇದು ಯಾವ ಕಡೆ ಡೈರೆಕ್ಷನ್? ಈಸ್ಟ್ ಡೈರೆಕ್ಷನ್ ಅಂತ ಕರಿತೀವಿ, ಪೂರ್ವ ಅಲ್ವಾ? ಪೂರ್ವದ ಕಡೆ ಇದೆ. ಒಂದಾಯ್ತು. ಎಷ್ಟು ಮೀಟರ್ಸ್ ಇದೆ ಇವಾಗ? ಹೆಂಗ್ ಗೊತ್ತಾಗ್ಬೇಕು ನಮ್ಗೆ? ಇಲ್ಲಿ ನೋಡಿ, ಮೇಲ್ಗಡೆ 65 ಇಲ್ಲಿ ನಡೆದಿದ್ದಾರೆ, ಈ ಕಡೆ ಮತ್ತೆ ಈ ಕಡೆ 35 ನಡೆದಿದ್ದಾರೆ. ಸೊ 65 ಪ್ಲಸ್ 35 ಇಸ್ ಈಕ್ವಲ್ ಟು 100 ಮೀಟರ್ಸ್. 100 ಮೀಟರ್ಸ್ ಈಸ್ಟ್ ಇಸ್ ದ ರೈಟ್ ಆನ್ಸರ್. 100 ಮೀಟರ್ ಪೂರ್ವ, ಅದು ಸರಿಯಾದ ಉತ್ತರ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಇಲ್ಲೂ ಕೂಡ ನಾನು ಡಿಪಿಕ್ಷನ್ ಮಾಡಿದ್ದೀನಿ ಒಂದು, ಇಲ್ಲೂ ಕೂಡ ನೀವು ನೋಡ್ಕೋಬಹುದು.
ಸ್ಕ್ರೀನ್ ಶಾಟ್ ಕೂಡ ನೀವು ತಕ್ಕೋಬಹುದು. ಓಕೆ, ಯಾ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಒಬ್ಬ ಮಹಿಳೆ ತನ್ನ ಮನೆಯಿಂದ ಪ್ರಾರಂಭಿಸಿ, ವುಮೆನ್ ಸ್ಟಾರ್ಟಿಂಗ್ ಫ್ರಮ್ ಹರ್ ಹೌಸ್, ದಕ್ಷಿಣದ ಕಡೆಗೆ 15 ಕಿಲೋಮೀಟರ್ ನಡೀತಾಳೆ. ಲೆಟ್ ಅಸ್ ಅಸ್ಯೂಮ್ ಇಲ್ಲಿ ಎಲ್ಲೋ ಅವಳ ಮನೆ ಇದೆ ಅಂತ ಅನ್ಕೊಳ್ಳೋಣ. ಇದೆ ಒಂದು ಪಾಯಿಂಟು. ಓಕೆ, ದಕ್ಷಿಣದ ಕಡೆಗೆ 15 ಕಿಲೋಮೀಟರ್. ದಕ್ಷಿಣ ಅಂದ್ರೆ ಸೌತ್, ಸೌತ್ ಅಂದ್ರೆ ಕೆಳಗಡೆ ಡೌನ್, ಡೌನಿಗೆ ಬರುತ್ತೆ. ಎಷ್ಟು? 15 ಕಿಲೋಮೀಟರ್ಸ್. ಓಕೆ, ಅವಳು ಬಲಕ್ಕೆ ತಿರುಗಿ ಇಲ್ಲಿವರೆಗೂ ನಡ್ಕೊಂಡು ಬಂದು ಒಂದು ಲೇಡಿ ಇಲ್ಲಿಂದ ಬಲಕ್ಕೆ ತಿರುಗಿ ಮತ್ತೆ ಎಷ್ಟು ನಡೀತಾಳೆ? 35 ಕಿಲೋಮೀಟರ್ ನಡೀತಾಳೆ. ಇಲ್ಲಿವರೆಗೂ ನಡ್ಕೊಂಡು ಬಂದು ಇಲ್ಲಿ 35 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾಳೆ. ಮತ್ತೆ ಬಲಕ್ಕೆ ತಿರುಗಿ ಅಂದ್ರೆ ಮತ್ತೆ ಶಿ ವಿಲ್ ಟರ್ನ್ ರೈಟ್, ಅಗೇನ್ ಶಿ ವಿಲ್ ಟರ್ನ್ ರೈಟ್ ಅಂಡ್ ಶಿ ವಿಲ್ ಟ್ರಾವೆಲ್ 15 ಕಿಲೋಮೀಟರ್ಸ್ ಆಗಿ. ನಂತರ ಅಂದ್ರೆ ಇಲ್ಲಿಗೆ ಬಂದ ಮೇಲೆ ಎಡಕ್ಕೆ ತಿರುಗಿ ಲೆಫ್ಟ್, ಶಿ ಟರ್ನ್ಸ್ ಲೆಫ್ಟ್ ಅಂಡ್ ಟ್ರಾವೆಲ್ಸ್ ಫಾರ್ 5 ಕಿಲೋಮೀಟರ್ಸ್. ಸೊ ನೌ ಶಿ ಈಸ್ ಹಿಯರ್. ನಾವು ದ ಪ್ರಶ್ನೆ ಏನು? ಅವಳ ಮನೆ ಈಗ ಎಷ್ಟು ದೂರದಲ್ಲಿದೆ? ಎಷ್ಟು ದೂರ? ಇಲ್ಲಿರೋದು ಮನೆ. ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಿರೋದು ಏನು ನಾವು? ಇದು 15, ಈ ಕಡೆನೂ 15. ಇಟ್ ಮೀನ್ಸ್ ಎರಡು ಸೇಮ್ ಡಿಸ್ಟೆನ್ಸ್, ಅಂದ್ರೆ ಸ್ಟ್ರೈಟ್ ಲೈನ್ ಅಲ್ಲಿ ಇದೆ. ಇದು ಸ್ಟ್ರೈಟ್ ಲೈನ್ ಅಲ್ಲೇ ಇದೆ ಅಂತ ಅರ್ಥ. ಸೊ ಸ್ಟ್ರೈಟ್ ಲೈನ್ ಇದ್ರೆ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿರೋದು ಆಲ್ರೆಡಿ? ಹಾರಿಜಾಂಟಲಿ 35 ಇಲ್ಲಿ ಕವರ್ ಮಾಡಿದ್ದಾರೆ ಆಲ್ರೆಡಿ. ಸೊ ಈ 35 ಪ್ಲಸ್ 5 ಎರಡು ಆಡ್ ಮಾಡಿದ್ರೆ ಎಷ್ಟು ಬಂತು? 40 ಕಿಲೋಮೀಟರ್. ಸೊ ಆಪ್ಷನ್ ಬಿ 40 ಕಿಲೋಮೀಟರ್ ಕರೆಕ್ಟ್ ಆನ್ಸರ್ ನಮಗೆ. ಓಕೆ, ಇಲ್ಲೂ ಬೇಕಿದ್ರೆ ನೀವು ನೋಡ್ಕೋಬಹುದು ಹೇಗೆ ಅಂತ. ಡಯಾಗ್ರಾಮ್ನ ಒಂದು ನೀಟಾಗಿ ಇಲ್ಲೂ ಕೂಡ ಮಾಡಿದ್ದೀನಿ. ಯು ಕ್ಯಾನ್ ಹ್ಯಾವ್ ಅ ಲುಕ್. ಇಲ್ಲೂ ಕೂಡ ನೀವು ನೋಡ್ಕೋಬಹುದು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಒನ್ ಡೇ ರಮೇಶ್ ಟ್ರೈ ಟು ನೋಟಿಸ್ ದ ಶಾಡೋ ಆಫ್ ಎ ಪೋಲ್ ವೈಲ್ ಕಮಿಂಗ್ ಹೋಮ್ ಅಟ್ 12 noon. ಅಂದ್ರೆ ಒಂದು ದಿನ ರಮೇಶ್ ಮಧ್ಯಾಹ್ನ 12 ಗಂಟೆಗೆ ಮನೆಗೆ ಬರುವಾಗ ಕಂಬದ ನೆರಳನ್ನು ಗಮನಿಸಲು ಪ್ರಯತ್ನಿಸಿದರು. ಕಂಬದ ನೆರಳನ್ನು ಅವನು ಯಾವ ದಿಕ್ಕಿನಲ್ಲಿ ಕಾಣಬಹುದು? ಎಲ್ಲಿ ಕಾಣುತ್ತೆ ರಮೇಶ್ಗೆ? ಇವಾಗ ಟೈಮ್ ಎಷ್ಟು ನೋಡಿ. ಇವಾಗ ಪ್ರಶ್ನೆಯಲ್ಲಿ ಏನು ಟೈಮ್ ಕೊಟ್ಟಿರೋದು? 12 ಗಂಟೆ ಅಂತ ಕೊಟ್ಟಿದ್ದಾರೆ. ಸೊ 12 ಗಂಟೆ ಅಂತ, ಮಧ್ಯಾಹ್ನ 12 ಗಂಟೆ ಅಂತ ಕೊಟ್ಟಾಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಶಾಡೋ ಅಥವಾ ನೆರಳು ಇರೋದಿಲ್ಲ. ಸೊ ಆನ್ಸರ್ ಏನಾಗುತ್ತೆ ನಮ್ದು? ಆಪ್ಷನ್ ಎ, ನೋ ಶಾಡೋ ಫಾರ್ಮ್ಡ್. ಯಾವುದೇ ನೆರಳು ರೂಪುಗೊಂಡಿಲ್ಲ. ನೋ ಶಾಡೋ ಫಾರ್ಮ್. ಓಕೆ, ಏನಕ್ಕೆ ವರ್ಟಿಕಲಿ ಡೌನ್ವರ್ಡ್ ಅಂತೀವಿ, ಕೆಳಗಡೆ ಬರುತ್ತೆ ಎಲ್ಲ ರೇಸ್, ಅದಕ್ಕೆ 12 o'clock ಯಾವುದು ಶಾಡೋ ಇರೋದಿಲ್ಲ. ಬನ್ನಿ ಇನ್ನೊಂದು ಪ್ರಶ್ನೆ ನೋಡೋಣ. ಒನ್ ಮಾರ್ನಿಂಗ್ ಮಹೇಶ್ ವಾಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಎ ಪೋಲ್ ಅಂತ ಇದೆ. ಒಂದು ಮುಂಜಾನೆ ಮಹೇಶ್ ಕಂಬದ ಮುಂದೆ ನಿಂತಿದ್ದ. ಮಾರ್ನಿಂಗ್ ಇದು ನೆನಪಿರ್ಲಿ, ಮಾರ್ನಿಂಗ್. ಓಕೆ, ಸೊ ಮಾರ್ನಿಂಗ್ ಅಂದ ತಕ್ಷಣ ನಮಗೆ ಚೆನ್ನಾಗಿ ಗೊತ್ತು ಏನಾಗುತ್ತೆ. ಈ ಡೈರೆಕ್ಷನ್ಸ್ ಅಲ್ಲಿ ಇದು ಈಸ್ಟ್, ವೆಸ್ಟ್, ಸೌತ್, ನಾರ್ತ್. ಮಾರ್ನಿಂಗ್ ಎಲ್ಲಿರುತ್ತೆ? ಸೂರ್ಯ ಈಸ್ಟ್ ಅಲ್ಲಿ ಇರುತ್ತೆ ಅಲ್ವಾ? ಸೂರ್ಯ ಈಸ್ಟ್ ಅಲ್ಲಿ ಇರುತ್ತೆ. ಸ್ಮೈಲ್ ಮಾಡ್ಕೊಂಡು ಈಸ್ಟ್ ಅಲ್ಲಿ ಸೂರ್ಯ ಇರ್ತಾನೆ. ಓಕೆನಾ? ಈಗ ಕಂಬದ ನೆರಳು ನಿಖರವಾಗಿ ಅವನ ಬಲಕ್ಕೆ ಬೀಳುತ್ತದೆ, ಅಂದ್ರೆ ರೈಟ್ ಸೈಡ್ಗೆ ಬೀಳ್ತಾ ಇದೆ. ಅವನ ರೈಟ್ ಸೈಡ್ಗೆ. ನಮಗೆ ಚೆನ್ನಾಗಿ ಗೊತ್ತು ಸ್ನೇಹಿತರೆ, ಮಾರ್ನಿಂಗ್ ಟೈಮಲ್ಲಿ ಒಬ್ಬ ಮನುಷ್ಯ ಅವನ ನೆರಳು ರೈಟ್ ಸೈಡಿಗೆ ಬರಬೇಕು ಅಂದರೆ, ಈ ಕಡೆ ರೈಟ್ ಸೈಡಿಗೆ ಶ್ಯಾಡೋ ಬರಬೇಕು ಅಂದರೆ ಅವನು ಕೆಳಗಡೆ ನೋಡ್ತಾ ಇದ್ದಾನೆ ಅಂತ ಅರ್ಥ. ಓಕೆ, ಸಾರಿ, ಇಲ್ಲಿ ದಿಸ್ ಇಸ್ ನಾರ್ತ್, ದಿಸ್ ಇಸ್ ಸೌತ್. ಓಕೆ, ಸೊ ದಿಸ್ ಇಸ್ ನಾರ್ತ್, ದಿಸ್ ಇಸ್ ಸೌತ್. ಫೈನ್. ಈಗ ಅಬ್ಸರ್ವ್ ಮಾಡಿ ಕೇರ್ಫುಲಿ. ಒಂದು ಮುಂಜಾನೆ ಮಹೇಶ್ ಕಂಬದ ಮುಂದೆ ನಿಂತಿದ್ದ. ಓಕೆ, ಕಂಬದ ನೆರಳು ನಿಖರವಾಗಿ ಅವನ ಬಲಕ್ಕೆ ಬೀಳುತ್ತದೆ, ಅವನ ರೈಟ್ ಸೈಡ್ಗೆ. ಇಲ್ಲೆಲ್ಲೋ ಕಂಬ ಇದ್ರೂ ಆ ಕಂಬದ ನೆರಳು ಎಲ್ಲಿ ಬೀಳ್ತಾ ಇದೆ? ಅವನ ರೈಟ್ ಸೈಡಿಗೆ ಬೀಳ್ತಾ ಇದೆ. ಅವನ ರೈಟ್ ಸೈಡ್. ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದನು? ಸೊ ಇವನು ಯಾವ ದಿಕ್ಕಿಗೆ ಮುಖ ಮಾಡಿರ್ತಾನೆ? ಕೆಳಗಡೆ ಸೌತ್ ಡೈರೆಕ್ಷನ್ಗೆ ಮುಖ ಮಾಡಿದ್ದಾನೆ. ಅದಕ್ಕೆ ಅವನ ರೈಟ್ ಸೈಡ್ ಅಲ್ಲಿ ಶಾಡೋ ಕಾಣಿಸ್ತಾ ಇದೆ. ಏನಕ್ಕೆ? ಮಾರ್ನಿಂಗ್ ಅಲ್ವಾ, ಈಸ್ಟ್ ಅಲ್ಲಿ ಸನ್ ಇರ್ತಾನೆ, ಸನ್ ರೇಸ್ ಎಲ್ಲ ಹಿಂಗ್ ಬರುತ್ತೆ, ಸನ್ ರೇಸ್ ಎಲ್ಲ ಈಸ್ಟ್ ಕಡೆಯಿಂದ ಬರುತ್ತೆ, ಹಾಗಾಗಿ ಶಾಡೋ ವೆಸ್ಟಿಗೆ ಫಾರ್ಮ್ ಆಗುತ್ತೆ. ಫೈನ್. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಇದಕ್ಕೆ. ಬನ್ನಿ ಇನ್ನೊಂದು ಪ್ರಶ್ನೆ ನೋಡಿ. ಹೀಗೆ ಡಯಾಗ್ರಾಮ್. ಇದು ಮಹೇಶ್ ತರ ನಿಂತ್ಕೊಂಡಿರೋದು. ಪೋಲ್ ಇಲ್ಲಿರುತ್ತೆ. ಸೊ ಪೋಲ್ ಶಾಡೋ ಈ ಕಡೆ ಬೀಳುತ್ತೆ, ಅಂದ್ರೆ ಇವನ ಬಲಗಡೆಗೆ. ಇವನ್ ಈ ಕಡೆ ತಿಳ್ಕೊಂಡಿರೋದಿನ, ಇದು ಅವನ ರೈಟ್ ಸೈಡು, ಇದು ಅವನಿಗೆ ಲೆಫ್ಟ್ ಸೈಡು. ಸೊ ರೈಟ್ ಸೈಡ್ ಅಲ್ಲೇ ಶಾಡೋ ಬೀಳೋದು ಮಾರ್ನಿಂಗ್, ಬಿಕಾಸ್ ಸನ್ ಇಸ್ ಹಿಯರ್. ಸನ್ ಇಲ್ಲೇ ಇರೋದು ಅಲ್ವಾ? ಸನ್ ಇಲ್ಲೇ ಇರೋದು, ಶಾಡೋ ರೈಟ್ ಸೈಡಿಗೆ ಬೀಳುತ್ತೆ. ಓಕೆ, ನಾವು ಫ್ರಮ್ ಹರ್ ಹೌಸ್
ರಿಮಿ ವೆಂಟ್ 20 ಕಿಲೋಮೀಟರ್ ಟು ದ ನಾರ್ತ್, ಅಂದ್ರೆ ತನ್ನ ಮನೆಯಿಂದ ರಿಮಿ ಉತ್ತರಕ್ಕೆ 20 ಕಿಲೋಮೀಟರ್ ಹೋಗ್ತಾ ಇದ್ದಾಳೆ. ಓಕೆ ಓಕೆ, ಯಾವುದೋ ಇದು ರಿಮಿಯ ಮನೆ ಅಂತ ಅನ್ಕೊಳ್ಳೋಣ. 20 ಕಿಲೋಮೀಟರ್ಸ್ ನಾರ್ತ್ ಹೋದ್ಲು. ನೆಕ್ಸ್ಟ್, ಶಿ ಟರ್ನ್ಡ್ ವೆಸ್ಟ್ ಆ್ಯಂಡ್ ಕವರ್ಡ್ 15 ಕಿಲೋಮೀಟರ್ಸ್. ಪಶ್ಚಿಮಕ್ಕೆ ತಿರುಗಿ, ಅಂದ್ರೆ ಪಶ್ಚಿಮ ಅಂದ್ರೆ ಈ ಕಡೆ, ಪಶ್ಚಿಮಕ್ಕೆ ತಿರುಗಿ 15 ಕಿಲೋಮೀಟರ್ ಹೋಗ್ತಾಳೆ. ಓಕೆ, ದೆನ್ ಶಿ ಟರ್ನ್ ಸೌತ್, ನಂತರ ದಕ್ಷಿಣಕ್ಕೆ ತಿರುಗ್ತಾಳೆ, ಅಂದ್ರೆ ಮತ್ತೆ ಕೆಳಗಡೆ ತಿರುಗಿ ಹೌ ಮಚ್ 10 ಕಿಲೋಮೀಟರ್ಸ್ ಮತ್ತೆ ಬರ್ತಾಳೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 20 ಇದ್ದಿದ್ದು, ಇಲ್ಲಿ 10 ಬಂದಿದ್ದಾಳೆ ಇವಾಗ. ಓಕೆ, ಅಂತಿಮವಾಗಿ ಪೂರ್ವಕ್ಕೆ ತಿರುಗಿ, ಪೂರ್ವ ಅಂದ್ರೆ ಮತ್ತೆ ವೆಸ್ಟ್ ಈಸ್ಟ್ ಈ ಕಡೆ ತಿರುಗಿ 15 ಕಿಲೋಮೀಟರ್ ಮತ್ತೆ ಬರ್ತಾಳೆ. ಇಲ್ಲಿವರೆಗೂ ಬಂದಿಲ್ಲ, ಯಾಕಂದ್ರೆ ಇದು ಮೇಲ್ಗಡೆನೂ 15 ಕಿಲೋಮೀಟರ್, ಇದು 15 ಕಿಲೋಮೀಟರ್, ಇಲ್ಲಿಗೆ ಬಂದಿದ್ದಾಳೆ. ಅವಳು ತನ್ನ ಮನೆಯಿಂದ ಯಾವ ದಿಕ್ಕಿನಲ್ಲಿದ್ದಾಳೆ? ಇವಾಗ ಅವಳು ಇಲ್ಲಿದ್ದಾಳೆ, ಅವಳ ಮನೆ ಇಲ್ಲಿರೋದು. ಡೈರೆಕ್ಷನ್ ಯಾವುದು ಹಾಗಿದ್ರೆ? ಮೇಲ್ಗಡೆಗೆ ಇದೆ, ಕರೆಕ್ಟ್ ಡೈರೆಕ್ಷನ್. ಅಲ್ಲಿಗೆ ಮೇಲ್ಗಡೆ ಅಂದ್ರೆ ಉತ್ತರ, ನಾರ್ತ್ ಡೈರೆಕ್ಷನ್. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ ಓಕೆ ವಿದ್ಯಾರ್ಥಿಗಳೇ, ನಿಮಗೆ ಈ ವಿಡಿಯೋಯಿಂದ ಸ್ವಲ್ಪ ಬೆನಿಫಿಟ್ಸ್ ಆಗಿದೆ, ಉಪಯೋಗ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ನಮ್ಮ ಟಿಕ್ ಎಕ್ಸಾಮ್ಸ್ ವಿಡಿಯೋಸ್ನ ನೋಡ್ತಾ ಇರಿ, ನಾವು ಇನ್ನೂ ಕೆಲವು ವಿಡಿಯೋಸ್ನ ಮತ್ತೆ ತರ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಲಾಟ್, ಧನ್ಯವಾದಗಳು.